ನೋಡ್ತಾ ಇದ್ವಿ, ಒಂದ್ ಕಡೆ ಮಂಡ್ಯ, ಮತ್ತೊಂದೆಡೆ ತುಮಕೂರು. ಟೆನ್ಷನ್ ಮೈತ್ರಿ ಪಕ್ಷಗಳಿಗೆ ಇದೆ. ಬಂಡಾಯದ್ದೇ ತಲೆಬಿಸಿ ಇಲ್ಲಿ ಕಾಡ್ತಾ ಇರುವಂತದ್ದು. ತುಮಕೂರಿನಲ್ಲಿ ಗೌಡರಿಗೆ ಒಳೇಟಿನ ಭೀತಿ ಎದುರಾಗಿದೆ. ಏಕೆಂದ್ರೆ ಕಾಂಗ್ರೆಸ್ನ ಕೆಲವೊಂದು ಪ್ರಮುಖ ನಾಯಕರು ಬಹಿರಂಗವಾಗಿ ಬಂದು ಪ್ರಚಾರವನ್ನ ಮಾಡ್ತಾ ಇಲ್ಲ. ದೇವೇಗೌಡರಿಗೆ ಆ ಟೆನ್ಷನ್ ಕೂಡ ಇದೆ. ಮಂಡ್ಯದ ಜೊತೆಗೆ ತುಮಕೂರಿನಲ್ಲಿ ಗೌಡರಿಗೆ ಒಳೇಟಿನ ಭೀತಿ ಎದುರಾಗಿರುವಂತದ್ದು. ಒಂದೆಡೆ ಮಂಡ್ಯ, ಮತ್ತೊಂದ್ ಕಡೆ ತುಮಕೂರಿನ ಟೆನ್ಷನ್ ಎದುರಾಗಿದೆ. ಜೆಡಿಎಸ್ನ ನಾಯಕರಿಗೆ ಕಾಂಗ್ರೆಸ್ ನಾಯಕರದ್ದು ತಣ್ಣಗಾಗಿಲ್ವಾ? ಮುದ್ದ ಹನುಮೇಗೌಡರ ಮುನಿಸು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ನಾಮಪತ್ರ ವಾಪಸ್ ಬಳಿಕ ಇದುವರೆಗೂ ಕೂಡ ತಟಸ್ಥವಾಗಿ ಇದ್ದಾರೆ. ಎಲ್ಲೂ ಕೂಡ ಬಹಿರಂಗವಾಗಿ ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ ಮುದ್ದ ಹನುಮೇಗೌಡರು. ಸೊ ಹೀಗಾಗಿ ಆ ಒಂದು ಟೆನ್ಷನ್ ಮನೆ ಮಾಡಿದೆ. ಮಧುಗಿರಿ ಜಂಟಿ ಸಭೆಗೆ ಮುದ್ದ ಹನುಮೇಗೌಡರು, ರಾಜಣ್ಣ ಇಬ್ರು ಕೂಡ ಗೈರು ಆಗಿದ್ರು. ಪರಮೇಶ್ವರ್ ಕರೆದಿದ್ದಂತ ಸಭೆಗೆ ಇಬ್ರು ಕೂಡ ಗೈರು ಹಾಜರಾಗುವ ಮುಖಾಂತರ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿದ್ದು ಈಗ ಮಂಡ್ಯ ಜೊತೆ ತುಮಕೂರಿನ ಟೆನ್ಷನ್ ಕೂಡ ಶುರುವಾಗಿದೆ. ಮಧುಗಿರಿ ಜಂಟಿ ಸಭೆಯನ್ನ ಕರೆಯಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹಾಲಿ ಸಂಸದ, ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡರು ಹಾಗೆ ಮಾಜಿ ಶಾಸಕ ರಾಜಣ್ಣ ಇಬ್ರು ಕೂಡ ಗೈರು ಆಗಿದ್ರು. ಮುದ್ದ ಹನುಮೇಗೌಡ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮುದ್ದ ಹನುಮೇಗೌಡರು ಹೇಳಿರೋದಾದ್ರೂ ಏನು ಅನ್ನುವ ಪ್ರಶ್ನೆಗೆ ನಮ್ಮ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಸಿದ್ದರಾಮಯ್ಯನವರ ಜೊತೆ ಮುದ್ದ ಹನುಮೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಏನು ಉತ್ತರವನ್ನ ಕೊಟ್ರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಸಿದ್ದುಗೆ ಮುದ್ದ ಹನುಮೇಗೌಡರು ಅಭಯವನ್ನ ಕೊಟ್ಟಿದ್ದಾರೆ. ಗೌಡರ ಪರ ಪ್ರಚಾರವನ್ನ ನಡೆಸುವಂತ ಅಭಯವನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಮುದ್ದ ಹನುಮೇಗೌಡರು. ಮುದ್ದ ಹನುಮೇಗೌಡರು ಮಾತಿನಿಂದ ಸಿದ್ದರಾಮಯ್ಯನವರು ಸ್ವಲ್ಪ ನಿರಾಳರಾಗಿದ್ದಾರೆ. ಈಗ ಗೌಡರ ಜೊತೆ ವೇದಿಕೆ ಹಂಚಿಕೊಳ್ಳಲು ತೀರ್ಮಾನವನ್ನ ಕೂಡ ಮಾಡಿದ್ದಾರಂತೆ. ತುಮಕೂರಿನ ಹಾಲಿ ಸಂಸದ ಮುದ್ದ ಹನುಮೇಗೌಡರು ಬುಧವಾರದಿಂದಲೇ ಗೌಡರ ಪರವಾಗಿ ಕ್ಯಾಂಪೇನ್ ಅನ್ನ ಕೂಡ ಮಾಡ್ತಾರಂತೆ. ಮುದ್ದ ಹನುಮೇಗೌಡರು ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ, ಇದರ ಬಗ್ಗೆ ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಬುಧವಾರದಿಂದ ಅಂತ. ಇನ್ನು ಮಾಜಿ ಶಾಸಕ KN ರಾಜಣ್ಣ ಅವರ ನಿರ್ಧಾರ ಇನ್ನೂ ಕೂಡ ನಿಗೂಢವಾಗಿದೆ. KN ರಾಜಣ್ಣ ಕೂಡ ಪ್ರಚಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುದ್ದ ಹನುಮೇಗೌಡರ ಭರವಸೆಯಿಂದ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಕೂಡ ಆಗಿದ್ದಾರೆ. ಸೊ ಒಂದ್ ರೀತಿಯಾದಂತ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಆದ್ರೆ ಅವ್ರು ಬಂದ ಮೇಲೆನೆ ಗ್ಯಾರಂಟಿ. ಮಾಜಿ ಶಾಸಕ KN ರಾಜಣ್ಣ ಅವರ ನಿರ್ಧಾರ ಇನ್ನೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. KN ರಾಜಣ್ಣ ಅವರು ಪ್ರಚಾರಕ್ಕೆ ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಇವರಿಬ್ರು ಕೂಡ ಕೊನೆ ಮೂಮೆಂಟ್ ಅಲ್ಲಿ ಸಿದ್ದರಾಮಯ್ಯನವರ ಮಾತಿಗೆ ಬಗ್ಗೆ ನಂತರ ನಾಮಪತ್ರವನ್ನ ವಾಪಸ್ ಪಡೆದುಕೊಂಡಿದ್ರು. ಆ ನಾಮಪತ್ರವನ್ನ ವಾಪಸ್ ಪಡೆದಿದ್ದು ಬಿಟ್ರೆ ಇದುವರೆಗೂ ಜೆಡಿಎಸ್ ನ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ಪರವಾಗಿ ಇದುವರೆಗೂ ಎಲ್ಲೂ ಕೂಡ ಮತವನ್ನ ಯಾಚನೆ ಮಾಡಿಲ್ಲ. ಸೊ ಹೀಗಾಗಿ ಆ ಒಂದು ಟೆನ್ಷನ್ ಈಗಲೂ ಕೂಡ ಇದೆ ಸಿದ್ದರಾಮಯ್ಯನವರಿಗೆ. ಯಾಕೆಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದೆಲ್ಲ ವರದಾನ ಆಗೋದು ಬಿಜೆಪಿಗೆ. ಸೊ ಹೀಗಾಗಿ ಈ ನಾಯಕರಿಂದ ಹೆಚ್ಚು ಕಮ್ಮಿ ಆದ್ರೆ ಬಿಜೆಪಿಗೆ ವರದಾನವಾಗುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ಟೆನ್ಷನ್, ಇನ್ನೊಂದ್ ಕಡೆ ದೇವೇಗೌಡರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮೇಲೆ. ಇವರಿಬ್ರು ಯಾಕೆ ಬರ್ತಾ ಇಲ್ಲ, ಅವರನ್ನ ಕೂಡ ಪ್ರಚಾರಕ್ಕೆ ಕಳಿಸಿ ಅನ್ನುವ ಒತ್ತಡ ಕೂಡ ಇದೆಯಂತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಮಂಡ್ಯ, ಮೈಸೂರು, ತುಮಕೂರು ಈ ಮೂರು ಕ್ಷೇತ್ರಗಳದ್ದು ಟೆನ್ಷನ್ ಇದೆ.